ಸಲುವಾಗಿ, ಬಡವರ ಬಡತನವನ್ನ ನಿರ್ಮೂಲನೆ ಮಾಡೋದರ ಸಲುವಾಗಿ, ಬಡವರ ಕುಟುಂಬದಲ್ಲಿ ಸಮಾಧಾನ ಮೂಡಿಸುವಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ನೀವು, ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಹೇಳಿ, ಮೋದಿಯವರೇ ಹೇಳಿ, ಅಮಿತ್ ಶಾ ಅವರೇ ಹೇಳಿ, ಇಲ್ಲಿ ನಮ್ಮ ರಾಜ್ಯ ನಾಯಕರೇ ಹೇಳಿ, ನಾವು ಹೇಳ್ತೇವೆ. ನಿಮಗೆ ಎಲ್ಲ ತಾಯಂದಿರಿಗೆ ಗೊತ್ತಿದೆ, ಪ್ರತಿ ತಿಂಗಳ 2,00,000 ರೂಪಾಯಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಕಾರ್ಯಕ್ರಮ, ಯುವ ನಿಧಿ ಕಾರ್ಯಕ್ರಮ, ಅದರ ಜೊತೆಗೇನೆ ಅನ್ನಭಾಗ್ಯ ಕಡಿಮೆ ಪ್ರಮಾಣದ. ಶಿವಾನಂದ ಪಾಟೀಲ್ರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತ ಮಾಡೋಣ. ನಾನು ತಮ್ಮನ್ನು ಕೇಳ್ತೀನಿ, ಪ್ರತಿ ತಿಂಗಳ 5,000 ರೂಪಾಯಿ ಕಿಮ್ಮತ್ತಿನ ಆದಾಯ ನಿಮ್ಮ ಮನೆಗೆ ಬರ್ತದೆ ಇಲ್ಲ? ಇದನ್ನ ಕೊಟ್ಟವ್ರು ಯಾರು? ನೀವೇನು ವೋಟ್ ಹಾಕಿ ಸಿದ್ದರಾಮಯ್ಯನವ್ರನ್ನ ವಿಧಾನಸೌಧಕ್ಕೆ ಕಳಿಸಿದ್ರಿ, ನಮ್ಮ ಸರ್ಕಾರ ಸ್ಥಾಪನೆ ಆಯ್ತು. ಬರೇ 48 ತಾಸಿನಾಗ ಈ ಪಂಚ ಗ್ಯಾರಂಟಿಗಳನ್ನ ಲಾಗು ಮಾಡಿ ಇವತ್ತ ಬಡವರ ಬದುಕಿನಲ್ಲಿ ಬದಲಾವಣೆಯನ್ನ ತಂದಿದ್ದೇವೆ. ಅದರ ಸಲುವಾಗಿ, ಬಡವರ ಬಡತನವನ್ನ ನಿರ್ಮೂಲನೆ ಮಾಡೋದರ ಸಲುವಾಗಿ, ಬಡವರ ಕುಟುಂಬದಲ್ಲಿ ಸಮಾಧಾನ ಮೂಡಿಸುವಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ನೀವು, ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಹೇಳಿ, ಮೋದಿಯವರೇ ಹೇಳಿ, ಅಮಿತ್ ಶಾ ಅವರೇ ಹೇಳಿ, ಇಲ್ಲಿ ನಮ್ಮ ರಾಜ್ಯ ನಾಯಕರೇ ಹೇಳಿ, ನಾವು ಹೇಳ್ತೇವೆ. ನಿಮಗೆ ಎಲ್ಲ ತಾಯಂದಿರಿಗೆ ಗೊತ್ತಿದೆ, ಪ್ರತಿ ತಿಂಗಳ 2,00,000 ರೂಪಾಯಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಕಾರ್ಯಕ್ರಮ, ಯುವ ನಿಧಿ ಕಾರ್ಯಕ್ರಮ, ಅದರ ಜೊತೆಗೇನೆ ಅನ್ನಭಾಗ್ಯ ಕಡಿಮೆ ಪ್ರಮಾಣದ. ಶಿವಾನಂದ ಪಾಟೀಲ್ರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತ ಮಾಡೋಣ. ನಾನು ತಮ್ಮನ್ನು ಕೇಳ್ತೀನಿ, ಪ್ರತಿ ತಿಂಗಳ 5,000 ರೂಪಾಯಿ ಕಿಮ್ಮತ್ತಿನ ಆದಾಯ ನಿಮ್ಮ ಮನೆಗೆ ಬರ್ತದೆ ಇಲ್ಲ? ಇದನ್ನ ಕೊಟ್ಟವ್ರು ಯಾರು? ನೀವೇನು ವೋಟ್ ಹಾಕಿ ಸಿದ್ದರಾಮಯ್ಯನವ್ರನ್ನ ವಿಧಾನಸೌಧಕ್ಕೆ ಕಳಿಸಿದ್ರಿ, ನಮ್ಮ ಸರ್ಕಾರ ಸ್ಥಾಪನೆ ಆಯ್ತು. ಬರೇ 48 ತಾಸಿನಾಗ ಈ ಪಂಚ ಗ್ಯಾರಂಟಿಗಳನ್ನ ಲಾಗು ಮಾಡಿ ಇವತ್ತ ಬಡವರ ಬದುಕಿನಲ್ಲಿ ಬದಲಾವಣೆಯನ್ನ ತಂದಿದ್ದೇವೆ.